ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಈಗ ನೋಡುತ್ತಿರೋ ಸ್ಥಳ ಆರ್ಟ್ಸ್ ಆಫ್ ಲಿವಿಂಗ್ ಕನಕಪುರ. ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ವಲ್ಲ ಮದುವೆದು, ಸಮಾಜಿಯವರ ಮಗಂದು. ಅವ್ರದ್ದು ಕೂಡ ಈ ಆರ್ಟ್ಸ್ ಆಫ್ ಲಿವಿಂಗ್ ಎದುರು ಇರುವ BM ಟ್ರಾವೆಲ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಸೊ ಅಲ್ಲಿ ಹೋದಾಗ ಈ ವಿಡಿಯೋನೆಲ್ಲ ಗಣೇಶ ಹೋಗಿ ಕರ್ಕೊಂಬಂದಿದ್ದು. ಸೊ ಆರ್ಟ್ಸ್ ಆಫ್ ಲಿವಿಂಗಲ್ಲಿ ತುಂಬಾ ಚೆನ್ನಾಗಿದೆ. ಒಂಥರ ಪಾರ್ಕ್ ಥರ ಕಟ್ಟಿದ್ದಾರೆ. ಒಂದು ಪ್ರಕೃತಿ ಮಡಿಲಲ್ಲಿ ಹೇಗಿರುತ್ತೋ ಆಗಿದೆ. ಸೊ ವಿವಿಧ ದೇವಸ್ಥಾನ ಎಲ್ಲ ಇದೆ, ಅದನ್ನು ಒಂದೊಂದಾಗಿ ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಆರ್ಟ್ಸ್ ಆಫ್ ಲಿವಿಂಗ್ ಕನಕಪುರ ರಸ್ತೆಗೆ ಭೇಟಿ ನೀಡಿದ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಶ್ರೀ ಆಂಜನೇಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ನೋಡಿ, ಗಣೇಶನ ಹೋಗಿ ಈ ವಿಡಿಯೋನೆಲ್ಲ ಇಟ್ಕೊಂಬಂದಿದ್ದು. ಸೊ ಇನ್ನು ಕೃಷ್ಣಂದು, ಗಣಪತಿದು, ಪಾಂಡುರಂಗದ್ದು, ಈಶ್ವರ ದೇವರು ಎಲ್ಲ ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಶ್ರೀ ಪಾಂಡುರಂಗ ಸ್ವಾಮಿ ಹಾಗೂ ರುಕ್ಮಿಣಿ ಬಾಯಿಯವರು, ಶ್ರೀ ಕೃಷ್ಣ ಪರಮಾತ್ಮ ವಸುಂಧು ಸುತಂ ದೇವಂ ದೇವಕಿ ಪರಮಾನಂದಂ ಕೃಷ್ಣಂ ಹಂದೆ ಜಗದ್ಗುರುಂ. ಎಲ್ಲರಿಗೂ ಶ್ರೀಕೃಷ್ಣ ಅಂದರೆ ತುಂಬಾ ಇಷ್ಟ ಅಲ್ವಾ? ನನಗೂ ಕೂಡ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟೊಂದು. ಗಣೇಶ ಕೂಡ ಸೆಲ್ಫಿ ವಿಡಿಯೋ ತಗೊತಿದ್ದಾನೆ. ಎಲ್ಲ ಕಡೆ ಹೋಗಿ ಸೆಲ್ಫಿ ವಿಡಿಯೋ ಕೂಡ. ತ್ರಿಗಂ ತ್ರಿಗುಣಾಕಾರಂ ತ್ರಿನೇಚ್ಛಂತರ ದೇವದಂ ತ್ರಿಗನ್ಮ ಪಾಪ ಸಂಹಾರಂ ಏಕದಿಂದ ಶಿವಾರ್ಪಣಂ. ಶಿವಮಂದಿರ, ಶಿವನ ಮೂರ್ತಿ ಮೇಲ್ಗಡೆ ಶಿವ ಪಾರ್ವತಿದು. ತುಂಬಾ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ಪ್ರಕೃತಿ ಮಡಿಲಲ್ಲಿ ಇದ್ದಾಗಿದೆ. ಸುತ್ತಲೂ ಗಿಡ ಮರಗಳಿಂದ ಹಚ್ಚ ಹಸಿರಾಗಿದೆ. ಶ್ರೀ ಆಂಜನೇಯ ಸ್ವಾಮಿಯ ಗೋಪುರ, ದೊಡ್ಡದಾಗಿ ಆಂಜನೇಯ ಸ್ವಾಮಿಯನ್ನು ನೆನೆಸಿದ್ದಾರೆ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಜೈ ಹನುಮಾನ್ ಕಿ ಜೈ ಬಜರಂಗ ಬಲಿ. ತುಂಬಾ ಚೆನ್ನಾಗಿದೆ ಅಲ್ಲ? ದೊಡ್ಡದಾಗಿ ಆಂಜನೇಯ ಸ್ವಾಮಿ ಗದೆ ಇಟ್ಕೊಂಡು ನಿಂತಿರೋದು. ಆಂಜನೇಯ ಸ್ವಾಮಿಯ ಗರ್ಭಗುಡಿ. ಸೊ ಗರ್ಭಗುಡಿಯಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ರಲ್ಲ ಆಗಲೇ. ಮತ್ತೊಮ್ಮೆ ನೋಡಿ, ಸೀತಾರಾಮ ಲಕ್ಷ್ಮಣ ಕೂಡ ಮೇಲೆ ಇಟ್ಟಿದ್ದಾರೆ. ಬನ್ನಿ ಈಗ ಮುಂದೆ ಗಣಪತಿ ಇದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗಣಪತಿಯ ದರ್ಶನ ಮಾಡ್ಕೊಂಡ್ರಲ್ಲ, ನೋಡಿ ಗಣಪತಿನ ಹೋಗಿ ಹಿಡ್ಕೊಂಡು ಬಂದೈತೆ. ತುಂಬಾ ಚೆನ್ನಾಗಿದೆಯಲ್ಲ ಗಣಪತಿಯ ಮೂರ್ತಿ. ಸೊ ಆಮೇಲೆ ಮತ್ತೆ ಹೋಗಿ ಇಟ್ಕೊಂಡ್ಬಂದಾನೆ. ಆಗ ದೇವಸ್ಥಾನ ಬಾಗಿಲಾಗಿತ್ತು. ಸೊ ಫಸ್ಟ್ ಟೈಮ್ ಹೋದಾಗ ತೆಗೆದಿತ್ತು. ಸೊ ಹೋಗಿದ್ದ ಕಡೆ ಎಲ್ಲ ಸೆಲ್ಫಿ ವಿಡಿಯೋ ಕೂಡ ತಕ್ಕೊತಿದ್ದಾನೆ. ಈಗ ಕೃಷ್ಣನ ಮಂದಿರ ನೋಡಿ, ಎಷ್ಟು ಚೆನ್ನಾಗಿ ಕೃಷ್ಣ ಹಸು ಮತ್ತು ಕೃಷ್ಣ ಕೊಳಲು ನಿಂತಿರೋದು. ಒಂದು ಪುಟ್ಟದು, ಒಂದು ದೊಡ್ಡದು. ತುಂಬಾ ಚೆನ್ನಾಗಿದೆ ಅಲ್ಲ? ಯಾರಿಗೆಲ್ಲ ಶ್ರೀ ಕೃಷ್ಣ ಪರಮಾತ್ಮರು ಇಷ್ಟ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ಹಚ್ಚ ಹಸಿರಾಗಿದೆ.
ಅಲ್ಲಲ್ಲಿ ಮಧ್ಯದಲ್ಲಿ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಆರ್ಟ್ಸ್ ಆಫ್ ಲಿವಿಂಗ್ಗೆ ಕನಕಪುರ ರಸ್ತೆಗೆ ಭೇಟಿ ನೀಡಿದ್ರ ಈ ದೇವಾಲಯಗಳಿಗೆಲ್ಲ ಅಂತ ತಪ್ಪದೆ ತಿಳಿಸಿ. ಕೃಷ್ಣಂದು, ಆಂಜನೇಯ, ಗಣಪತಿ, ಪಾಂಡುರಂಗ ಸ್ವಾಮಿ, ಈಶ್ವರ ದೇವರು ಎಲ್ಲ ಚೆನ್ನಾಗಿತ್ತಲ್ಲ. ಒಂದೇ ಲೈನಿಗೆ ಸ್ವಲ್ಪ ದೂರಕ್ಕೆ ಕಟ್ಟಿದ್ದಾರೆ. ಒಂದು ರೀತಿ ಪಾರ್ಕ್ ಥರ ಇದೆ. ಸೊ ವಾಕು ಮಾಡ್ಬೋದು, ದೇವ್ರ ದರ್ಶನಕ್ಕೂ ಚೆನ್ನಾಗಿರುತ್ತೆ. ಸೊ ಅಲ್ಲಿರೋರಿಗೆ ಒಂದು ಅನುಕೂಲ ಆಗಿರುತ್ತೆ. ಜಿಂಕೆ, ಸಿಂಹ, ಗೊಂಬೆ ಎಲ್ಲ ಇಟ್ಟಿದ್ದಾರೆ, ಆನೆ, ಜಿರಾಫೆ. ಈಗ ನಾರದ ಮಹರ್ಷಿಗಳ ದರ್ಶನ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿದೆಯಲ್ಲ ನಾರದ ಮಹರ್ಷಿಯ. ತುಂಬಾ ಚೆನ್ನಾಗಿ ಇದೆ ನಾರದ ಮಹರ್ಷಿಯವ್ರದ್ದು. ಬನ್ನಿ ಇನ್ನೆಲ್ಲ ಏನೇನಿದೆ ಅಂತ ನೋಡೋಣ. ನೋಡಿ, ಜಿಂಕೆ, ಜಿರಾಫೆ ಎಲ್ಲ ಇಟ್ಟಿದ್ದಾರೆ ಮಧ್ಯದಲ್ಲಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ತುಂಬಾ ಚೆನ್ನಾಗಿದೆ ಇಲ್ಲಿಯ ಪ್ರಕೃತಿ ಸೌಂದರ್ಯ. ನೋಡಿ, ಸುತ್ತಲೂ ಒಂದ್ಸಲ ವಿಡಿಯೋ ತಕ್ಕೋತಾನೆ ಗಣೇಶ, ಸೆಲ್ಫಿ ವಿಡಿಯೋ. ಇಲ್ಲೂ ಕೂಡ ಗಣೇಶ ಸೆಲ್ಫಿ ವಿಡಿಯೋ ತಕ್ಕೋತಿದ್ದಾನೆ. ಸೊ ಆನೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕಲ್ಯಾಣ ಮಂಟಪಕ್ಕೆ ಬರೋರೆಲ್ಲ ಇಲ್ಲಿ ನೋಡಿಕೊಂಡೇ ಹೋಗ್ತಾರೆ ದೇವಸ್ಥಾನ ಎಲ್ಲ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಗ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ನೋಡಿ, ದೂರದಿಂದ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರಕೃತಿ ಮಧ್ಯೆ ದೇಗುಲ ಇರೋ ಥರ. ಇಷ್ಟುವರೆಗೂ ನಮ್ಮ ಈ ಚಾನಲ್ನ ನೋಡಿದ್ದಾಗಿ ತುಂಬ ಹೃದಯದ ಧನ್ಯವಾದಗಳು.